ಕೇವಲ ಮನುಷ್ಯರಿಗೆ ಮಾತ್ರವಲ್ಲದೆ ನಾಯಿಗಳಿಗಾಗಿ ಅದೆಷ್ಟೋ ಹರಕೆಯನ್ನು ಹೊರುವ ಈ ಶಕ್ತಿಶಾಲಿ ದೈವದ ಬಗ್ಗೆ ಕೇಳಿದ್ದೀರಾ? ಕಾರಣಿಕದ ಸ್ವಾಮಿ ಕಪ್ಪಣ್ಣ ಕೊಕ್ಕರಣೆಯ ಮಗವೇರ್ಪೇಟೆ ಕ್ಷೇತ್ರದಲ್ಲಿ ನೆಲೆಯಾಗಿ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಶಕ್ತಿಶಾಲಿ ದೈವವೇ ಈ ಕಪ್ಪಣ್ಣ ಸ್ವಾಮಿ. ಈ ಅದ್ಭುತವಾದ ಶಕ್ತಿಯೊಂದು ಇಲ್ಲಿ ನೆಲೆಯಾದ ಕಥೆಯೇ ಒಂದು ಅದ್ಭುತ. ಶಿವನೊಂದಿಗೆ ಭೂಮಿಗಿಳಿದು ಬಂದ ಗಣಗಳು ಮೆಕ್ಕೆಕಟ್ಟಿನಲ್ಲಿ ನಂದಿಕೇಶ್ವರನೊಂದಿಗೆ ನೆಲೆಯಾಗುತ್ತವೆ. ಆದರೆ ದುಷ್ಟ ಗಣಗಳಿಗೆ ದಿಕ್ಕು ತೋಚದೆ ಸೂರಾಲು ಮಹಾಲಿಂಗೇಶ್ವರನ ಬಳಿ ನೆಲೆಯಾಗಲು ಬಯಸುತ್ತವೆ. ಆದರೆ ದುಷ್ಟ ಗಣಗಳಿಗೆ ನೆಲೆ ಸಿಗದೆ ಊರವರಿಗೆ ತೊಂದರೆ ಕೊಡಲು ಆರಂಭಿಸುತ್ತವೆ. ಆ ಸಮಯದಲ್ಲಿ ಕೂಸಮ್ಮ ತೋಳರ್ ಎನ್ನುವ ರಾಣಿಯು ಸೂರಾಲಿನ ರಾಣಿಯಾಗಿದ್ದು ಶಿವನ ಬಳಿ ತಾವು ನಂಬಿದ ದೈವದ ಬಳಿಯೂ ಬೇಡಿಕೊಂಡರು. ಇದಕ್ಕೆ ಪರಿಹಾರ ಸಿಗದಿದ್ದಾಗ ಚಿಂತಾಕ್ರಾಂತಳಾಗಿ ಉಳ್ಳಾಲದ ಉಳ್ಳಾಲ್ತಿಯ ಮೊರೆ ಹೋಗ್ತಾಳೆ. ಉಳ್ಳಾಲ್ತಿಯು ಅಲ್ಲಿಯ ಕಾಲಭೈರವನಿಗೆ ಈ ಸಮಸ್ಯೆ ಪರಿಹರಿಸಲು ಆಜ್ಞೆ ಮಾಡ್ತಾಳೆ. ನಂತರ ಉಳ್ಳಾಲದ ಸೈನಿಕರು ಬರುವಾಗ ಅವರೊಂದಿಗೆ ಕಾಲಭೈರವನು ಕೆಂಪಣ್ಣನಾಗಿ ಮಾನವನ ರೂಪದಲ್ಲಿ ಸೂರಾಲಿಗೆ ಬರ್ತಾನೆ. ರಾಣಿಯು ಮಹಾಲಿಂಗೇಶ್ವರನಿಗೆ ಪೂಜೆ ಮಾಡಿ ಬರುವಾಗ ಕೆಂಪಣ್ಣನು ರಾಣಿಯ ಎದುರಿಗೆ ಬಂದು ಕೆಲಸ ಬೇಕೆಂದು ಕೇಳಿದಾಗ ರಾಣಿಯು ಕೆಂಪಣ್ಣನನ್ನು ಜೀತದಾಳಾಗಿ ನೇಮಿಸಿಕೊಳ್ತಾಳೆ. ಸುಮಾರು ದಿನಗಳ ನಂತರ ರಾಣಿಯು ಕಷ್ಟವನ್ನು ಹೇಳಿಕೊಂಡಾಗ ತಾನು ಆ ದುಷ್ಟಶಕ್ತಿಗಳನ್ನು ಓಡಿಸುತ್ತೇನೆಂದು ಅಪ್ಪಣೆ ಪಡೆದು ಎಲ್ಲಾ ದುಷ್ಟಶಕ್ತಿಗಳೊಂದಿಗೆ ಹೋರಾಡಿ ಹೊಳೆಯಿಂದ ಆಚೆ ಹಟ್ಟಿಸಿ ಮೆಕ್ಕೆಕಟ್ಟಿನಲ್ಲಿ ನೆಲೆಯಾಗುವಂತೆ ತಿಳಿಸುತ್ತಾರೆ. ಇದನ್ನ ಕೇಳಿ ರಾಣಿಗೆ ಅಚ್ಚರಿಯಾಗಿ ನೀನ್ಯಾರೆಂದು ಕೇಳಿದಾಗ ಕೆಂಪಣ್ಣನು ತನ್ನ ನಿಜ ರೂಪವಾದ ಕಾಲಭೈರವನ ರೂಪದಲ್ಲಿ ದರ್ಶನ ಮಾಡಿಸ್ತಾನೆ. ನಂತರ ಗಣಗಳನ್ನ ಅಟ್ಟಿಸಿದ ಜಾಗದಲ್ಲಿ ಕೆಂಪಣ್ಣನಿಗೊಂದು ಗುಡಿಯನ್ನ ಕಟ್ಟಿದ್ದು ಕೆಂಪಣ್ಣನೇ ನಂತರ ಕಾರಣಿಕದ ಕಪ್ಪಣ್ಣ ಸ್ವಾಮಿಯಾಗಿ ನೆಲೆಯಾಗುತ್ತಾರೆ. ಪ್ರತಿ ವರ್ಷ ಜನವರಿ 17ರಂದು ಕಪ್ಪಣ್ಣನ ಸಂದರ್ಶನವಾಗಿ ಬೇಟೆಯಾಡುವ ದೃಶ್ಯವಿರುತ್ತೆ. ಕಾಲಭೈರವನ ವಾಹನ ನಾಯಿಯಾಗಿರುವುದರಿಂದ ಇಲ್ಲಿ ಕಪ್ಪಣ್ಣನ ವಾಹನವು ನಾಯಿಯಾಗಿರುತ್ತೆ. ಇಲ್ಲಿ ಮನುಷ್ಯರಿಗೆ ಮಾತ್ರವಲ್ಲದೆ ನಾಯಿಗಳಿಗಾಗಿಯೂ ಅದೆಷ್ಟೋ ಭಕ್ತರು ಹರಕೆ ಹೊರ್ತಾರೆ. ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಿ, ಮಲಯಾಳಿ ಬೊಬ್ಬರೇಶ್ವರನ ಸನ್ನಿಧಿ, ಮಲಸಾವರಿ ಅಮ್ಮ ಮತ್ತು ಮಾರಿಕಾಂಬ ಪರಿವಾರ ದೇವಸ್ಥಾನ, ಕೊರಗಜ್ಜ, ಜೈನರ ಹೈಗುಳಿ ಹೀಗೆ ಹಲವಾರು ಸನ್ನಿಧಿಗಳಿದ್ದು ಎಲ್ಲ ದೇವರುಗಳು ನೆಲೆಯಾದ ಅದ್ಭುತ ಕಥೆಗಳಿವೆ. ಕಷ್ಟ ಅಂತ ಬಂದಾಗ ಕಪ್ಪಣ್ಣ ಸ್ವಾಮಿಯನ್ನ ನೆನಪಿಸಿಕೊಳ್ಳಿ. ಸಾಧ್ಯವಾದರೆ ಕಪ್ಪಣ್ಣನ ದರ್ಶನ ಪಡೆಯಿರಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ.